ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ SSLC ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಪ್ರಿಪರೇಷನ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗಾಗಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ಉತ್ತರಗಳನ್ನು ಕೂಡ ಕೊಡ್ತಾ ಇದ್ದೇನೆ. ಇದು ಆಸ್ ಪರ್ ಬ್ಲೂ ಪ್ರಿಂಟ್ ಇರುವಂಥದ್ದು. ಏನು ನಿಮ್ಮ ಬ್ಲೂ ಪ್ರಿಂಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಪಾಠಗಳಿಂದ ಬರಬಹುದಾದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಇದು ಔಟ್ ಆಫ್ ಔಟ್ ಮಾಡುವಂಥ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗ್ತದೆ. ಇನ್ನು ಯಾರು ಪಾಸಿಂಗಿಗೆ ಭಾಳ ಕಷ್ಟಪಡ್ತಿರ್ತೀರಿ, ಲೋ ಸ್ಕೋರ್ ಆಗ್ತಿರ್ತದ, ಅವ್ರಿಗಂತೂ ಇದು ಭಾಳ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ. ಯಾಕಂದ್ರೆ ನಿಮಗೆ ಆ ಪಾಠದೊಳಗಿನ ಎಲ್ಲ ಪ್ರಶ್ನೆಗಳನ್ನು ಓದೋದು ಕಷ್ಟ ಆಗಿರ್ತದ, ಅವನ್ನ ನೆನಪಿಟ್ಕೊಳ್ಳೋದು ಕಷ್ಟ ಆಗಿರ್ತದ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಪ್ರತಿ ಪಾಠದಿಂದ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಮಾತ್ರ ಕೊಡ್ತಾ ಇದ್ದೀನಿ. ಓಕೆ, ಸರಿ ನೋಡ್ರಿ. ಹಾಗಾದ್ರೆ ಹಸಿ ಕೃಷಿ ಪಾಠ ಇದೆ 2 ಅಂಕಕ್ಕೆ. ಇಲ್ಲಿ ನೋಡ್ರಿ 2 ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಉತ್ತರ: ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಆದುದರಿಂದ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಸರಿ, ಇಷ್ಟೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ನಿಮಗೆ ಸಿಂಪಲ್ ಆಗಿ ಒಂದು ಲೈನ್ ಹೇಳ್ಕೊಡ್ತೇನೆ ನೋಡ್ರಿ. ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಯುದ್ಧ ಮಾಡಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಇಷ್ಟನ್ನು ಬರೆದ್ರೆ ಸಾಕು. 2ನೇ ಪ್ರಶ್ನೆ: ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ ಯಾವುದು? ಉತ್ತರ: ಕೃಷಿಯ ಮಹತ್ವವನ್ನು ಸಾರುತ್ತಾ ಸರ್ವಜ್ಞನು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಅಂದ್ರೆ ವ್ಯವಸಾಯವೇ ಮೇಲು, ಮೇಟಿಯಿಂ ರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡಗುಂ ಎಂದು ಹೇಳಿದ್ದಾರೆ. ಅಂದರೆ ಕೃಷಿ ಇಲ್ಲದಿದ್ದರೆ ದೇಶದ ಆರ್ಥಿಕತೆ ನಡೆಯುವುದಿಲ್ಲ. ಎಷ್ಟು? 2 ಅಂಕಕ್ಕೆ ಸಾಲ್ಕು. ಇಷ್ಟನ್ನ ಬರ್ಲಿಕ್ಕೆ ಆಗುದಿಲ್ಲ ಅನ್ನೋರಿಗೆ ಅವ್ರಿಗೊಂದು ಶಾರ್ಟ್ ಲೈನ್ ಹೇಳ್ಕೊಡ್ತಾನೆ ನೋಡ್ರಿ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಸರಿನಾ? ಎಷ್ಟು ಬರೀರಿ ಸಾಕು. ಇದನ್ನು ಬರದ ಕೃಷಿ ಇಲ್ಲದಿದ್ದರೆ ದೇಶದ ಆರ್ಥಿಕತೆ ನಡೆಯುವುದಿಲ್ಲ ಎಂದು ಸರ್ವಜ್ಞ ಕವಿಯು ಹೇಳಿದ್ದಾರೆ. ನೋಡ್ರಿ, ಮರಾಠಿ ಮೀಡಿಯಂ ಉರ್ದು ಮೀಡಿಯಂ ವಿದ್ಯಾರ್ಥಿಗಳಿಗೆ ಏನಾಗ್ತದೆ, ಕನ್ನಡ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಪಾಸಿಂಗಿಗೆ ಕಷ್ಟ ಇದ್ದವ್ರಿಗೆ ನಾನು ಸಿಂಪಲ್ ಆಗಿರುವಂಥ ಲೈನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ಲೈನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ರಿ. ಹಕ್ಕಿಗೂಡುಗಳ ನಿಗೂಢ ಜಗತ್ತು. ಹಕ್ಕಿಗಳು ಗೂಡನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ನಭ ಅಂದ್ರೆ ಆಕಾಶ. ನಭದಲ್ಲಿ ಹಾರಿ ಪರ್ವತಗಳನ್ನು ಏರಿ ಸಾಗರ ದ್ವೀಪಗಳನ್ನು ದಾಟುವ ಹಕ್ಕಿಗಳು ತಮಗಿರುವ ಅಪೂರ್ವ ಹಾರಾಟ ಶಕ್ತಿಯಿಂದ ಎಲ್ಲೆಂದರಲ್ಲಿ ಗೂಡು ನಿರ್ಮಿಸಬಹುದಾದ ಅನಂತ ಅವಕಾಶಗಳನ್ನು ಪಡೆದಿವೆ. ಸಾಗರದ ದ್ವೀಪ, ಗಿರಿಶಿಖರದ ನೆತ್ತಿ, ಮನುಷ್ಯನು ಸುಳ್ಳಲಾರದ ನಿಬಿಡ ವನಶ್ರೇಣಿ, ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ, ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ, ಹೀಗೆ ಎಲ್ಲೆಲ್ಲೂ ಅವು ಗೂಡು ಕಟ್ಟಬಲ್ಲವು. ಇಷ್ಟು ಬರೀರಿ. ಇದ್ರೊಳಗೆ ಏನು ಶಾರ್ಟ್ ಆನ್ಸರ್ ಅಂದ್ರೆ ಇಲ್ಲಿಂದ ಸಾಗರದ ದ್ವೀಪ, ಗಿರಿಶಿಖರದ ನೆತ್ತಿ, ಮನುಷ್ಯನು ಸುಳ್ಳಲಾರದ ನಿಬಿಡ ವನಶ್ರೇಣಿ, ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ, ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ. ಹಕ್ಕಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಂಡು ಗೂಡು ಕಟ್ಟುವುದಕ್ಕೆ ಲೇಖಕರು ಯಾವ ಉದಾಹರಣೆಗಳನ್ನು ನೀಡುತ್ತಾರೆ? ಹಕ್ಕಿಗಳು ಪರಿಸರ ಬದಲಾದಾಗ ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತವೆ. ಕೆಲವು ಹಕ್ಕಿಗಳು ಮನುಷ್ಯರಿರುವ ವಾಹನ ಸಂಚಾರವಿರುವ ಸ್ಥಳಗಳನ್ನೇ ಆರಿಸಿಕೊಂಡು ಟ್ರಾನ್ಸ್ಫಾರ್ಮರ್ ಬಳಿ, ಮೀಟರ್ ಪೆಟ್ಟಿಗೆಯಲ್ಲಿ, ವಿದ್ಯುತ್ ತಂತಿಗಳಲ್ಲಿ ಗೂಡುಗಳನ್ನು ಕಟ್ಟುವುದನ್ನು ಲೇಖಕರು ಉದಾಹರಿಸಿದ್ದಾರೆ.
ಇದ್ರೊಳಗೆ ಡೈರೆಕ್ಟ್ ಬರೀಲಿಕ್ಕೆ ಕಷ್ಟ ಆಗುವಂಥವ್ರು ನೋಡ್ರಿ. ಟ್ರಾನ್ಸ್ಫಾರ್ಮರ್ ಬಳಿ, ಮೀಟರ್ ಪೆಟ್ಟಿಗೆಯಲ್ಲಿ, ವಿದ್ಯುತ್ ತಂತಿಗಳಲ್ಲಿ ಗೂಡುಗಳನ್ನು ಕಟ್ಟುವುದನ್ನು ಲೇಖಕರು ಉದಾಹರಿಸಿದ್ದಾರೆ. ಗಂಗೆಯಲ್ಲಿ ದೀಪಮಾಲೆ, ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ? ಹರಿದ್ವಾರವು ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದು ಎತ್ತರದ ಮನೆಗಳಿರುವ ಇಕ್ಕಟ್ಟಾದ ಬೀದಿಗಳ ಸಾಲುಗಳನ್ನು ಹೊಂದಿದೆ. ನಡುವೆ ಕಣ್ಣನ್ನು ಸೆಳೆಯುವ ಗುಡಿಗಳು, ಆಶ್ರಮಗಳು, ಧರ್ಮಶಾಲೆಗಳು ಮತ್ತು ತೀರ್ಥಕ್ಷೇತ್ರಗಳಿಗಿರುವ ಸಮಾನ ಗಲಿಸುಗಳಿಂದ ಇದು ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ. ಇಷ್ಟು ಕಷ್ಟ ಆಗ್ತದೆ ಅಂದ್ರೆ ಇದ್ರೊಳಗೆ ನಿಮಗೆ ಯಾವ್ದಾದ್ರು ಒಂದ್ ಸಾಲ ಎರಡು ಸಾಲ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರೆದ್ ಬಿಡ್ರಿ, ನಿಮಗೆ ಈಸಿ ಆಗುವಂಥದ್ದು. ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ? ನದಿ, ಬೆಟ್ಟ, ಬಯಲು ಮತ್ತು ಆಕಾಶಗಳೇ ನಿಜವಾದ ದೇವರುಗಳು ಎಂದು ಲೇಖಕರು ಹೇಳುತ್ತಾರೆ ಆಗ್ಬೇಕದು, ಯಾಕಂದ್ರೆ ಅದು ಗದ್ಯಪಾಠ, ಹೀಗಾಗಿ ಕವಿಯಲ್ಲ ಲೇಖಕರು. ನದಿ, ಬೆಟ್ಟ, ಬಯಲು ಮತ್ತು ಆಕಾಶಗಳೇ ನಿಜವಾದ ದೇವರುಗಳು ಎಂದು ಕವಿ ಹೇಳುತ್ತಾರೆ. ಉಸಿರು ಕಟ್ಟಿಸುವ ಗುಡಿಯ 4 ಗೋಡೆಗಳ ನಡುವೆ ವಿಗ್ರಹವನ್ನು ಪೂಜಿಸುವ ಪ್ರವೃತ್ತಿಯು ಈ ಮುಕ್ತ ನಿಸರ್ಗ ಆರಾಧನೆಯ ಮುಂದೆ ಬಹಳ ಸಂಕುಚಿತವಾದದ್ದು ಎಂದು ಸಮರ್ಥಿಸಿದ್ದಾರೆ. ಇಷ್ಟನ್ನ ಬರೀರಿ, ಬರೀಲಿಕ್ಕೆ ಕಷ್ಟ ಆಗವ್ರು ಮೊದಲನೇ ಸಾಲದಲ್ಲ, ಈ ಮೊದಲನೇ ಒಂದು ಸಾಲನ್ನ ಬರೆದ್ಬಿಡ್ರಿ ಸಾಕು. ಸೌಜನ್ಯ ಪಾಠ ಬಹಳ ಸರಳವಾಗಿರುವಂಥದ್ದು. ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ಮೊದಲಿಗೆ ಅಸೌಜನ್ಯ ಅಂದ್ರೆ ಏನು, ಸೌಜನ್ಯ ಅಂದ್ರೆ ಏನು? ಸೌಜನ್ಯ ಅಂದ್ರೆ ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ಗೆ ಸೌಜನ್ಯ ಅಂತ ಕರೀತಾರ. ಇರ್ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ಗೆ ಅಸೌಜನ್ಯ ಅಂತ ಕರೀತಾರ. ಅಂದ್ರೆ ನಿಮ್ ಜೊತೆ ಯಾರು ಚೆನ್ನಾಗಿ ನಡ್ಕೊಳ್ತಾರೋ, ಚೆನ್ನಾಗಿ ಬಿಹೇವ್ ಮಾಡ್ತಾರೋ ಅದು ಸೌಜನ್ಯ. ಯಾರು ರೂಡ್ ಆಗಿ ಬಿಹೇವ್ ಮಾಡ್ತಾರೋ ಅದು ಅಸೌಜನ್ಯ. ಕ್ಲಿಯರ್ ಆಯ್ತಾ? ಓಕೆ, ಇಲ್ಲಿ ಎರಡೆರಡು ಸೌಜನ್ಯಕ್ಕೆ 2 ಎಕ್ಸಾಂಪಲ್, ಅಸೌಜನ್ಯಕ್ಕೆ 2 ಎಕ್ಸಾಂಪಲ್ ಅನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಅಸೌಜನ್ಯ ನಡವಳಿಕೆಗೆ 2 ಉದಾಹರಣೆ ಕೊಡಿ. ತಮ್ಮ ಬಳಿಗೆ ಬಂದವರ ಬಗ್ಗೆ ಆದರ ಅಂದ್ರೆ ಗೌರವ ಅಥವಾ ತಾಳ್ಮೆ ತೋರದಿರುವುದು ಹಾಗೂ ಯಾವಾಗಲೂ ಮುಖ ಗಂಟು ಹಾಕಿಕೊಂಡಿರುವುದು ಅಸೌಜನ್ಯವಾಗಿದೆ. ಅಲ್ಲದೆ ದೈನ್ಯತೆಯಿಂದ ಮತ್ತೆ ಮತ್ತೆ ಕೇಳಿಕೊಂಡರೂ ಉತ್ತರಿಸುವುದು ದಣಿವಾಯಿತೆಂಬಂತೆ ವರ್ತಿಸುವುದು ಅಸೌಜನ್ಯದ ನಡವಳಿಕೆಯಾಗಿದೆ. ಇದಕ್ಕೆ ರೂಡ್ ಬಿಹೇವಿಯರ್ ಅಂತೂ ಕರಿತೀವಿ, ಇರ್ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ ಅಂತೂ ಕರಿತೀವಿ. ಸೌಜನ್ಯದ ವರ್ತನೆಯ ಗುರುತುಗಳಾವುವು? ಏನಾಗಾದ್ರೆ ರೆಸ್ಪೆಕ್ಟ್ಫುಲ್ ಆಗಿ ಬಿಹೇವ್ ಮಾಡೋದು ಹೇಗೆ, ಯಾವುದಕ್ಕಂತಾರ ಆ ರೀತಿ? ಬೆಳೆಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಇರಬೇಕು. ಕೆಲಸ ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮಾತು ಮೃದುವಾಗಿರಬೇಕು. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತಾಗಿದೆ. ಸರಳದ ನೋಡಿ ಬರೀರಿ. ಪದ್ಯಗಳು ಬಂದವು. ಮೂಡಲ್ ಕುಣಿಗಲ್ ಕೆರೆ. ಕುಣಿಗಲ್ ಕೆರೆ ನೋಡುವವರಿಗೆ ಹೇಗೆ ಕಾಣುತ್ತಿತ್ತು? ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡ್ಕೊಡ್ರಿ. ಇಟಿ ಮಾಡುವಂತವ್ರು ಕೂಡ, ಯಾಕಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾರು ಸರಿಯಾಗಿ ಬರೀತಿರುದಿಲ್ಲ, ಅದನ್ನ ನೋಡ್ಕೊಡ್ರಿ. ಕುಣಿಗಲ್ ಕೆರೆಯು ವೈಭೋಗದಿಂದ ಕಾಣುತ್ತಿತ್ತು. ಕಲ್ಲು ಕಟ್ಟೆಯ ಕೆರೆಯ ಮೇಲೆ ಚಂದ್ರ ಮೂಡಿ ಬರುತ್ತಾನೆ. ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿಕೊಂಡು ಮತ್ತು ನಿಂಬೆಯ ಹಣ್ಣಿನಂತೆ ದುಂಡಗೆ ತುಂಬಿಕೊಂಡು ನೋಡುವವರ ಕಣ್ಣಿಗೆ ಅತ್ಯಂತ ಸುಂದರವಾಗಿ ಕಾಣುತ್ತಿತ್ತು. ಈ ಕೆರೆಯನ್ನು ನೋಡಲು ಸ್ವತಃ ಶಿವನೇ ಬಂದಿದ್ದನು. ನೋಡ್ರಿ, ಬರೀಲಿಕ್ಕೆ ಕಷ್ಟ ಆಗೋರು 2 ಬರೀರಿ. ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ, ನಿಂಬೆಯ ಹಣ್ಣಿನಂತೆ ತುಂಬಿದೆ ಅಂತ ಇಷ್ಟಾದ್ರೂ ಬರೀರಿ ಸಾಕು. ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ? ಕಬ್ಬಕ್ಕಿಗಳು ಅಂದ್ರೆ ನೀರಿನೊಳಗ ಪಕ್ಷಿಗಳಿರ್ತಾವ, ಬರ್ಡ್ಸ್ ಇರ್ತಾವ. ಅಲ್ಲಿ ನೀರಿನೊಳಗಿರುವಂತ ಮೀನ, ಸಣ್ಣ ಸಣ್ಣ ಕೀಟ ಅವನ್ನೆಲ್ಲ ತಿಂದು ಬದುಕ್ತಿರ್ತಾವ ಇವು. ಕೆರೆಯು ತುಂಬಿ ಸಾಕಷ್ಟು ಜಲಚರ ಜೀವಿಗಳಿಂದ ಕೂಡಿತ್ತು. ಆ ಕೆರೆಯಲ್ಲಿರುವ ಜಲಚರಗಳನ್ನು ಅಂದರೆ ಮೀನು, ಹುಳು ಇತ್ಯಾದಿಗಳನ್ನು ತಿನ್ನಲು ಆಸೆ ಪಡುತ್ತಾ ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ. ಅಷ್ಟೇ, ಸರಳದ. ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಹೌದಾ, ಫಿಶ್. ಬಾಳೆ ಮೀನು ಅಂದ್ರೆ ಅದೊಂದು ಟೈಪ್ ಆಫ್ ಫಿಶ್. ಅವು ಕೃಷಿಕರು ದೋಣಿಗಳಲ್ಲಿ ಸಾಗುತ್ತಾ ಕೆರೆಯಲ್ಲಿ ಮೀನುಗಾರಿಕೆ ಮಾಡುತ್ತಾರೆ. ಅವರು ಬೀಸಿದ ಬಲೆಯಲ್ಲಿ ಸಿಲುಕಿಕೊಂಡ ಬಾಳೆ ಮೀನುಗಳನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ಅವು ಜಿಗಿದಾಡುತ್ತಾ ಬೊಬ್ಬೆ ಹೊಡೆಯುತ್ತವೆ. ಸರಿನಾ? ಎಷ್ಟು? ಇನ್ನು ಇದಕ್ಕೆ ಶಾರ್ಟ್ 1 ಲೈನ್ ಅಂದ್ರೆ,
ಬಲೆಯಲ್ಲಿ ಸಿಲುಕಿಕೊಂಡ ಮೀನುಗಳು ಒದ್ದಾಡುವುದನ್ನು ಬೊಬ್ಬೆ ಹೊಡೆಯುತ್ತವೆ ಎಂದಿದ್ದಾರೆ. ವಚನಗಳು 3 ವಚನಗಳದಾವ. 3 ವಚನಗಳಿಂದ ಒಂದೊಂದು ಕೇಳುವ ಸಾಧ್ಯತೆ ಇರ್ತದೆ. ಇಲ್ಲಿ ಗೆಸ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಆ ರೀತಿ ಅದ. ಅದಕ್ಕೆ ನೋಡ್ಕೊಂಡ್ಬಿಡ್ರಿ. ಮೊದಲನೇದು ಅಕ್ಕ ಮಹಾದೇವಿ ನೋಡ್ರಿ. ಲೋಕದಲ್ಲಿ ಕೇಳಿ ಬರುವ ಸ್ತುತಿ ನಿಂದೆಗಳನ್ನು ಅಕ್ಕ ಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ? ಸ್ತುತಿ ನಿಂದೆಗಳು ಅಂತಂದ್ರೆ ಯಾರು ಬೈತಿರ್ತಾರ, ಇನ್ಸಲ್ಟ್ ಮಾಡ್ತಿರ್ತಾರ, ಅದು. ಉತ್ತರ ನೋಡ್ರಿ. ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜಬಾರದು, ಸಮುದ್ರದ ದಡದಲ್ಲಿ ಮನೆ ಮಾಡಿ ನೊರೆ ತೆರೆಗಳಿಗೆ ಅಂಜಬಾರದು, ಸಂತೆಯೊಳಗೆ ಮನೆ ಮಾಡಿ ಶಬ್ದಕ್ಕೆ ನಾಚಬಾರದು. ಹೀಗೆ ಲೋಕದಲ್ಲಿ ಕೇಳಿಬರುವ ಸ್ತುತಿ ನಿಂದೆಗಳನ್ನು ಅಕ್ಕ ಮಹಾದೇವಿಯು ಹೋಲಿಸಿದ್ದಾರೆ. ಬಸವಣ್ಣವ್ರು ನೋಡ್ರಿ. ಬಸವಣ್ಣನವರು ದೇಹವೇ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಬಡವನಾದ ತನಗೆ ಗುಡಿ ಕಟ್ಟಿಸಲು ಸಾಧ್ಯವಿಲ್ಲ, ಆದ್ದರಿಂದ ತನ್ನ ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೊಂಡಿರುವುದಾಗಿ ಬಸವಣ್ಣ ಹೇಳಿದ್ದಾರೆ. ತನ್ನ ಕಾಲುಗಳೇ ಕಂಬಗಳು, ದೇಹವೇ ದೇಗುಲ ಮತ್ತು ಶಿರವೇ ಚಿನ್ನದ ಕಳಶವೆಂದು ವರ್ಣಿಸಿದ್ದಾರೆ. ಇನ್ನು ಸೊನ್ನಲಿಗೆ ಸಿದ್ದರಾಮರದ್ ನೋಡ್ರಿ. ವೇಷ ಆಚರಣೆಯ ಬಗ್ಗೆ ಸಿದ್ದರಾಮರ ಚಿಂತನೆಯನ್ನು ತಿಳಿಸಿ. ಕೇವಲ ವೇಷ ಧರಿಸುವುದರಿಂದ ಯಾವುದೇ ಫಲವಿಲ್ಲ, ಆ ವೇಷಕ್ಕೆ ತಕ್ಕಂತ ಆಚರಣೆ ಇರಬೇಕು. ಆಚರಣೆ ಇಲ್ಲದೆ ವೇದಾಂತವನ್ನು ಓದುವುದರಿಂದ ಮತ್ತು ನಾನಾ ಕೆರೆ ತೀರ್ಥಗಳನ್ನು ತೋಡುವುದರಿಂದ ಯಾವುದೇ ಪುಣ್ಯ ಲಭಿಸುವುದಿಲ್ಲ ಎಂದು ಸಿದ್ದರಾಮರು ಹೇಳಿದ್ದಾರೆ. ಕಳ್ಳರ ಗುರು ನೋಡ್ರಿ. ಇಲ್ಲಿ ಬಹಳ ಪ್ರಶ್ನೆ ಅದಾವ. 2 ಮೇನ್ ಆಗಿ ಇವನ ಬಹಳಷ್ಟು ಸಾರಿ ಕೇಳಿದಾರೆ. ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ವೈದ್ಯರು ಕತ್ತಲಲ್ಲಿ ಕಾಡಿನಲ್ಲಿ ಅಲೆದಾಡಿ ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸದೆ ತಮಗೆ ಬೇಕಾದ ಸೊಪ್ಪನ್ನು ತಂದರು. ಆ ಸೊಪ್ಪಿನ ರಸದೊಂದಿಗೆ ಔಷಧಿಯನ್ನು ಕುಡಿಸಿ ಲೇಹವನ್ನು ಅಣೆಗಚ್ಚಿ ಮಗುವಿನ ಪ್ರಾಣ ಉಳಿಸಿದರು. ಆ ಮಗುವಿನ ಬುಡದಲ್ಲಿ ತಮ್ಮ ಮನೆಯ ಕದ್ದ ಹಾಸಿಗೆ ಕಂಡರೂ ಪ್ರಾಮಾಣಿಕತೆಯಿಂದ ವೈದ್ಯಕೀಯ ಮಾಡಿದರು. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಕೆಳಗಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು? ಯಾಕಂದ್ರ ನಿಮಗೂ ಗೊತ್ತು, ಇದನ್ನ ಬಹಳಷ್ಟು ಸಾರಿ ಕೇಳಿದಾರ. ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು? ವೈದ್ಯರು ಹೇಳಿದ ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂಬ ಮಾತುಗಳು ಭೀಮನಾಯಕನ ಹೃದಯವನ್ನು ತಟ್ಟಿದವು. ಕೇವಲ ಕದಿಯುವ, ಹಿಂಸಿಸುವ ತನ್ನ ಕೃತ್ಯಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟು ಅವನು ಕದ್ದ ಒಡವೆಗಳನ್ನು ಮರಳಿಸುವ ಮೂಲಕ ಅವನ ಮನ ಪರಿವರ್ತನೆಯಾಯಿತು. ಪಂಪಾ ತೀರದ ಪುಷ್ಪಗಳು. ಇಲ್ಲೂ ಸಹಿತ ಬಹಳಷ್ಟು ಸಾರಿ ಕೇಳುವ ಪ್ರಶ್ನೆಗಳು ಇವೆ, ನೋಡ್ಕೊಂಡ್ಬಿಡ್ರಿ. ಶಿಷ್ಯನು ಪದ್ಮಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು? ಭಕ್ತಿ ಪರವಶನಾದ ಶಿಷ್ಯನು ಗುರುವನ್ನು ಭೇಟಿಯಾಗಲು ನೀರಿನಲ್ಲಿ ನಡೆದು ಹೊರಟನು. ಅವನು ಹೆಜ್ಜೆ ಇಟ್ಟಲ್ಲಿ ಕೆಳಗೊಂದು ತಾವರೆ ಅರಳಿ ನಿಂತಿತು. ತಾವರೆ ಅಂದ್ರೆ ಕಮಲ. ಆ ತಾವರೆಗಳ ಮೇಲೆ ನಡೆದು ಹೋಗಿ ಗುರುಪಾದಗಳಿಗೆ ನಮಸ್ಕರಿಸಿದ. ಹೀಗೆ ಶಿಷ್ಯನು ಪದ್ಮಪಾದಾಚಾರ್ಯನೆಂದು ವಿಖ್ಯಾತನಾದನು. ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ? ಬಹಳಷ್ಟು ಜನರಿಗೆ ಇದನ್ನೇನ್ ಮಾಡಲ್ಲ, ಉತ್ತರ ಸರಿಯಾಗಿ ಬರೆಯೋದಿಲ್ಲ. ಅಲ್ಲಿ ಸ್ಪಷ್ಟವಾದ ಉತ್ತರ ಕೊಟ್ಟಿಲ್ಲ. ಉತ್ತರ ಹೇಳಲಿಕ್ಕೆ ಹೋಗ್ತಾರ, ಮತ್ತೆ ಏನೇನೋ ಹೇಳ್ತಾರ ಅಲ್ಲಿ ವಿವರಣೆ ಲೇಖಕರು. ಹೀಗಾಗಿ ಅದು ಗೊತ್ತಾಗೋದಿಲ್ಲ. ಇಲ್ಲಿ ಕರೆಕ್ಟ್ ಆಗಿ ಉತ್ತರ ಅದ, ನೋಡ್ಕೊಂಡ್ಬಿಡ್ರಿ. ವಾಲ್ಮೀಕಿಯು ಹೂಗಳ ಹುಟ್ಟನ್ನು ಕಬಂಧನ ಬಾಯಿಯಿಂದ ಹೇಳಿಸುತ್ತಾರೆ. ಮಾತಂಗ ಋಷಿಗಳ ಶಿಷ್ಯ ಅಲ್ಲಿ ತಮ್ಮ ಗುರುಗಳಿಗಾಗಿ ಅಡವಿಯಿಂದ ಸಮಿತ್ ಪುಷ್ಪಗಳ ಮೂಟೆಗಳನ್ನು ನೇಮ ನಿಷ್ಠೆಯಿಂದ ತರುತ್ತಿದ್ದನು. ಆಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಈ ಹೂವುಗಳು ಉಂಟಾದವು. ಇಷ್ಟು ತರ ಬರೀರಿ. ಕನ್ನಡ ನಾಡು ನುಡಿ ಜನ. ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? ಶ್ರೀ ವಿಜಯ ಕವಿಯ ಪ್ರಕಾರ ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ವಿಸ್ತರಿಸಿದ್ದ ಕನ್ನಡ ನಾಡಾಗಿತ್ತು. ಇದು ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶಗಳಲ್ಲಿ ಒಂದಾಗಿತ್ತು ಎಂದು ವರ್ಣಿಸಿದ್ದಾರೆ. ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಕನ್ನಡ ನಾಡಿನ ಜನರು ಹದವರಿತು ಹೇಳಲು, ಹೇಳಿದುದನ್ನು ತಿಳಿದು ಶೋಧಿಸಲು ಬಲ್ಲ ಚತುರರು. ಇವರು ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ರಚನೆ ಮಾಡುವಷ್ಟು ಪರಿಣತ ಬುದ್ಧಿ ಉಳ್ಳವರು ಎಂದು ಕವಿ ವರ್ಣಿಸಿದ್ದಾರೆ. ವಿದ್ಯಾರ್ಥಿಗಳೇ, ಕಂಟಿನ್ಯೂಸ್ ಆಗಿ ಈ ರೀತಿ ವಿಡಿಯೋಗಳನ್ನ ಮಾಡ್ತಿರ್ತೇನೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲು, ಟೆಲಿಗ್ರಾಮ್ ಚಾನಲು ಮತ್ತೆ ಮಹಾಂತ್ ಮದನ ಬ್ಲಾಗ್ ಸ್ಪಾಟ್ ನ ಲಿಂಕ್ ಇದಾವೆ. ನೀವಲ್ಲಿ ಜಾಯಿನ್ ಆಗ್ರಿ. ನಾನು ಮಾಡುವಂತ ವಿಡಿಯೋಗಳ ಲಿಂಕ್ಗಳು ಮತ್ತು ನೋಟ್ಸ್ ಗಳನ್ನ ನಿಮಗಲ್ಲಿ ನಾನು ಶೇರ್ ಮಾಡ್ತಾ ಇರ್ತೇನೆ. ಮತ್ತೆ ನಿಮಗೆ ಏನಾದರೂ ಬೇಕಾದ್ರೆ ಅಲ್ಲಿ ಕಮೆಂಟ್ ಅನ್ನ ಮಾಡಿದ್ರಿ ಅಂದ್ರೆ ನಾನು ಮತ್ತೆ ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೇನೆ.
ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ವಿಡಿಯೋನ ಲೈಕ್ ಮಾಡ್ರಿ. ಸರಿ, ಹೊಂಗೆ ಬೇವುಗಳ ಹಾಡು ಪದ್ಯದಿಂದ ಈ 2 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಮತ್ತು ಪದೇ ಪದೇ ಕೇಳಿರುವಂತ ಪ್ರಶ್ನೆಗಳಿವು. ಹೊಳೆಯ ದಂಡೆಯಲ್ಲಿ ಹಿಂದಿನ ಯಾವ ಯಾವ ನೆನಪುಗಳಿವೆ? ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಿದೆ? 2ನೇ ಪ್ರಶ್ನೆ ಅಂತೂ ಸಿಕ್ಕಾಪಟ್ಟಿ ರಿಪೀಟ್ ಆಗ್ಯದ, ನೋಡ್ಕೊಳ್ರಿ. ಈ ಹೊಂಗೆ ಬೇವುಗಳ ಹಾಡು ಏನಿದೆ, ಈ ಒಂದು ಪಾಠದ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಲಿಂಕು ಇಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಇದೆ. ಈ ಲಾಸ್ಟಿಗೆ ಸ್ಕ್ರೀನ್ ಮೇಲೆ ಕೂಡ ಅದು ನಿಮಗೆ ವಿಡಿಯೋ ಶೋ ಆಗ್ತದೆ. ನಿಮಗೆ ಬೇಕು ಅಂದ್ರೆ ಆ ವಿಡಿಯೋವನ್ನ ನೋಡ್ರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.